ಅದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಕಾಡಿನ ಪ್ರಾಣಿಗಳು ಮತ್ತು ನಾಡಿನ ಮನುಷ್ಯರ ನಡುವಿನ ಮುಖಾಮುಖಿ ಪದೇ ಪದೇ ಆಗ್ತಾ ಇದೆ. ತವರೆಕೆರೆಯಲ್ಲಿ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ತೋಟದ ಮನೆಗೆ ನುಗ್ಗಿದೆ ಚಿರತೆ, 5 ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ತೋಟದ ಮನೆಯೊಳಗೆ ಚಿರತೆ ಕೂಡಿ ಹಾಕಿದ್ದಾರೆ. ಶೇಖರಯ್ಯ ಅವರ ಧೈರ್ಯವನ್ನು ಮೆಚ್ಚಬೇಕು. ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಹುಚ್ಚಮ್ಮ, ಬೋರೇಗೌಡ, ಸಣ್ಣಲಿಂಗಯ್ಯ ಮೇಲೆ ದಾಳಿ ಮಾಡಿದೆ. ಇದಕ್ಕೂ ಮುನ್ನ ಈ 3 ಜನರ ಮೇಲೆ ದಾಳಿ ಮಾಡೋಕ್ಕೂ ಮುನ್ನ ಸಂಜೆ 4 ಗಂಟೆಯ ವೇಳೆಗೆ ವನಜಾಕ್ಷಿ ಮನೆ ಮೇಲೆ ದಾಳಿ ಮಾಡಿತ್ತು. ಸಂಜೆ 6:30 ಸುಮಾರಿಗೆ ಶೇಖರಯ್ಯ ಮನೆಗೆ ನುಗ್ಗಿದೆ ಈ ಚಿರತೆ. 5 ಗಾಯಾಳುಗಳು ಆ ದಿನ ಚುಂಚನಗಿರಿ ಆಸ್ಪತ್ರೆಗೆ ರವಾನೆಯನ್ನು ಮಾಡಲಾಗಿದೆ. ದೇವಿಹಳ್ಳಿ ತೋಟದ ಮನೆಗೆ ಅರಣ್ಯಾಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ. ಬಹಳ ಆಶ್ಚರ್ಯ, ಒಂದೇ ದಿನದಲ್ಲಿ 2 ಬಾರಿ ಈ ಚಿರತೆ ಬಂದು ದಾಳಿ ಮಾಡಿದೆ. ಒಮ್ಮೆ 4 ಗಂಟೆ ಟೈಮಲ್ಲಿ, ಇನ್ನೊಂದ್ಸತಿ 6:30 ಟೈಮಲ್ಲಿ. ಅದು ಹೆಂಗೆ ಸಾಧ್ಯ? ಮತ್ತೆ ಈ ಮಿಡಲ್ ಗ್ಯಾಪ್ ಅಲ್ಲಿ ಯಾವುದು ಅರಣ್ಯಾಧಿಕಾರಿ ಬರಲಿಲ್ವಾ ಅನ್ನೋ ಅನೇಕ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. 4 ಗಂಟೆ ವೇಳೆ ವನಜಾಕ್ಷಿ ಅವರ ಮೇಲೆ ದಾಳಿ ಮಾಡಿದೆ ಈ ಚಿರತೆ. ಅದಾದ ನಂತರ 6:30 ಸುಮಾರಿಗೆ ಶೇಖರಯ್ಯನ ಮನೆಗೆ ನುಗ್ಗಿದೆ. ಅದಕ್ಕಿಂತ ಮೊದಲು ಹುಚ್ಚಮ್ಮ, ಬೋರೇಗೌಡ ಮತ್ತು ಸಣ್ಣಲಿಂಗಯ್ಯ ಅವರ ಮೇಲೆ ಕೂಡ ದಾಳಿ ಮಾಡಿತ್ತು. ಈ 6:30 ಹೊತ್ತಿಗೆ ಏನೋ ತೋಟದ ಮನೆ ಒಳಗೆ ಚಿರತೆ ಹೋಗಿದ್ದನ್ನು ನೋಡಿ ಶೇಖರಯ್ಯ ತೋಟದ ಮನೆಯನ್ನು ಲಾಕ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಈಗ ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ತಾ ಇದ್ದಾರೆ. ಈಗ ಅಲ್ಲಿ ಗಾಸ ಇರೋದಕ್ಕೆ ಲಾಕ್ ಮಾಡಕ್ಕೆ ಆಗಲ್ಲ. ನೀವು ಎಷ್ಟು ಜನ ಕೊಡೋದು ಗೊತ್ತಾ? 5 ಜನ ಕೊಡದ್ರೆ ಸಹ ಇವತ್ತ 3 ಮೇಕೆ ಹೊಡೆದೈತೆ ಗ್ರಾಮದಲ್ಲಿ. ಯಾರು ಆಚೆ ಈಚೆ ಹೊಡೆದಂಗೆ ಟಾಮ್ ಟಾಮ್ ಮಾಡಿಸಿ ಒಂದು 2 ಅವರ್ ಕೂಡ ಹಾಕಿವಿ. ನೀವು ಬರಲ್ಲ ಅಂದಾಗ ಕೈ ಹಿಡ್ಕೊಂಡು ಬಿಟ್ಟಿದ್ರಪ್ಪ. ಬಂದು 1 ಅವರಲ್ಲಿ ಲಾಕ್ ಮಾಡ್ಬೇಕು ನೀವು. ಅಲ್ಲಿ ಗಿಡ ಕೀಳ್ಸಿರು ಅದಕ್ಕೆ. ಸೊ ನಮಗೆ ವಿಷುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಎಡಭಾಗದಲ್ಲಿ ಏನು ಗಾಯ ಆಗಿ ಕೂತ್ಕೊಂಡಿರುವವರು, ಪಾಪ ಇವ್ರಿಗೆಲ್ಲ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದೊಂದು ತಿಳಿದವರು ಅಲ್ಲ. ಈಗ ಸಡನ್ ಆಗಿ ಚಿರತೆ ಬಂತು ಅಂದರೆ ಏನು ಮಾಡಬೇಕು ಒಬ್ಬ ಮನುಷ್ಯನಾದವನು? ಚಿರತೆಯ ಕೆಪಾಸಿಟಿ ಎಷ್ಟು, ಅದರ ಸ್ಪೀಡ್ ಎಷ್ಟು, ಅದರ ಬೈಟ್ ಫೋರ್ಸ್ ಎಷ್ಟು, ಏನು ಮಾಡಬೇಕು ಅಂತಲೇ ಆ ಊರಿನವರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಕೆಲವು ಸತಿ ಈ ಚಿರತೆ ಬಂದು ದಾಳಿ ಮಾಡಿದೆ ಅಂತೆ. ಅಂತೂ ಇಂತೂ ಚಿರತೆಯನ್ನು ತೋಟದ ಮನೆ ಒಳಗಡೆ ಕೂಡಿ ಹಾಕೋಕೆ ಶೇಖರಯ್ಯನವರ ಧೈರ್ಯವನ್ನು ಮೆಚ್ಚಬೇಕು. ಅವರು ಸಕ್ಸಸ್ ಆಗಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳನ್ನು ಕೇಳ್ತಾ ಇದ್ದಾರೆ, ನಾವು ಏನು ಮಾಡಬೇಕು ಸ್ವಾಮಿ? ಈಗ ಬದುಕಬೇಕೋ, ಊರು ಬಿಟ್ಟು ಓಡೋಗ್ಬೇಕೋ, ಏನು ಮಾಡಬೇಕು? ಹಿಂಗೆ ಪದೇ ಪದೇ ಚಿರತೆ ಬರ್ತಾ ಇದ್ರೆ ಅಧಿಕಾರಿಗಳು ಏನಾದರೂ ಒಂದು ಕ್ರಮ ತಗೊಳ್ಬೇಕಲ್ವಾ? ಅಥವಾ ಚಿರತೆ ಎಲ್ಲಿದೆ ಅಂತ ಅದನ್ನು ಹುಡುಕಿ ಬೋನಿಗೆ ಹಾಕಿ ಬೇರೆ ಕಡೆ ಎಲ್ಲಾದರೂ ದಟ್ಟ ಕಾಡಲ್ಲಿ ಹೋಗಿ ಬಿಟ್ಟು ಬರಬೇಕು. ಹಿಂಗೆ ಸಂಜೆ 4 ಗಂಟೆಗೆ ನಡುವನಹಳ್ಳಿಯ ವನಜಾಕ್ಷಿ ಎಂಬುವರ ಮನೆ ಮೇಲೆ ದಾಳಿ ಮಾಡಿದೆ. ಬಳಿಕ ಸಂಜೆ 6:30 ಹೊತ್ತಿಗೆ ದೇವನಹಳ್ಳಿ ಗ್ರಾಮದ ಶೇಖರನ ಮನೆಗೆ ನುಗ್ಗಿದೆ. ಒಟ್ಟು 5 ಜನರಿಗೆ ಇದು ಗಾಯ ಆಗಿದೆ. ನೋಡಿ, ನಾವು ವಿಷುವಲ್ಗಳಲ್ಲಿ ತೋರಿಸಿದೆ. ಅವರೆಲ್ಲರನ್ನು ಕೂಡ ಈಗ ಹತ್ತಿರದ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅರವಳಿಕೆಯ ತಜ್ಞರು ಬಂದ ಬಳಿಕ ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯಕ್ಕೆ ಚಾಲನೆಯನ್ನ ಮಾಡಲಾಗುತ್ತಂತೆ. ವಲಯ ಅರಣ್ಯಾಧಿಕಾರಿ ಅಮಿತ್, ಜಿಲ್ಲಾ ಅರಣ್ಯಾಧಿಕಾರಿ ಶಶಿಧರ್ ಸ್ಥಳದಲ್ಲಿ ಈಗ ಮೊಕಂ ಹೂಡಿದ್ದಾರೆ. ಚಿರತೆಯನ್ನ ಹಿಡಿದಿರಬಹುದು ಇಷ್ಟೊತ್ತಿಗೆ. ಗಾಯಾಳುಗಳನ್ನು ಆದಿಚುಂಚನಗಿರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಯಾಕೆ ಹಿಂಗಾಗ್ತಾ ಇದೆ ಅಂತ ಹೇಳಿ ಇತ್ತೀಚೆಗೆ ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇದೆ. ಆನೆ ಬಂದು ದಾಳಿ ಮಾಡುವಂಥದ್ದು, ಬೇರೆ ಬೇರೆ ದಾಳಿ ಮಾಡುವಂಥದ್ದು. ಅಂತೂ ಕೊನೆಗೂ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ದೇವನಹಳ್ಳಿ ತೋಟದ ಮನೆಗೆ ನುಗ್ಗಿದ್ದಂಥ ಚಿರತೆಯನ್ನ ಇದೀಗ ಸೆರೆ ಹಿಡಿಯಲಾಗಿದೆ. ಕೊನೆಗೂ ಚಿರತೆ ಸೆರೆ ಹಿಡಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ದೇವಿಹಳ್ಳಿ ತೋಟದ ಮನೆಗೆ ನುಗ್ಗಿದ ಚಿರತೆಯನ್ನ ಕಡೆಗೂ ಸೆರೆ ಹಿಡಿಯಲಾಗಿದೆ. ಇದನ್ನ ಸೆರೆ ಹಿಡಿಯೋದು ಬಹಳ ಕಷ್ಟ ಇತ್ತು. ಯಾಕೆ ಅಂತ ಕೇಳಿದ್ರೆ, ಕ್ಲೋಸ್ಡ್ ರೂಮ್ ಒಳಗಡೆ ಇದನ್ನ ಹಾಕಿದ್ರು. ಯಾವ್ದಾದ್ರು ಬೋನ್ ಒಳಗಡೆ ಅದು ಬೇರೆ ಎಲ್ಲಾದ್ರೂ ಇದ್ರಿದ್ದೆ ಅರವಳಿಕೆ ಮದ್ದನ್ನ ನೇರವಾಗಿ ಶೂಟ್ ಮಾಡಿ ಅದನ್ನ ಹಿಡಿಬಹುದಾಗಿತ್ತು. ಆದ್ರೆ ಇದು ನಾವು ನಿಮಗೆ ವಿಷಯಗಳು ತೋರಿಸ್ತಿದ್ದೀವಲ್ಲ, ಇಂಥ ಕ್ಲೋಸ್ಡ್ ರೂಮ್ ಅಲ್ಲಿ ಇದ್ದದ್ರಿಂದ ಅದನ್ನ ಗುರಿ ಇಟ್ಟು ಅದಕ್ಕೆ ಅರವಳಿಕೆ ಮದ್ದನ್ನ ನೀಡೋದು ತುಂಬಾ ಕಷ್ಟ ಆಗಿತ್ತು. ಅಂತೂ ಇಂತೂ ಅಲ್ಲಿನ ಅಧಿಕಾರಿಗಳು ಈಗ ಇದನ್ನು ಹಿಡಿದಿದ್ದಾರಂತೆ. ಶಬಾಸ್ ಹಿಡ್ದಕ್ಕೆ. ಆದ್ರೆ ಇನ್ನು ಮುಂದೆ ಅದಕ್ಕೆ ಏನು ಪರಿಹಾರ ಅಥವಾ ಅದು ಬರ್ದೇ ಇರೋಂಗೆ ಏನ್ ಮಾಡಬೇಕು, ಅದ್ರ ಬಗ್ಗೆ ಇದೀಗ ಗಮನವನ್ನು ಹರಿಸಬೇಕಾಗತ್ತೆ. ನಮೀಮೆ